ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಹೆಡಗಿ ಮುದ್ರ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರ ಮಧ್ಯೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರು ಆದ ಜಮಾಲ್ ಸಾಬ್ ಹೆಡಗಿ ಮುದ್ರ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡುವ ಯೋಗ ದಿನವಾಗಿದೆ. ಯೋಗ ಇವತ್ತೊಂದು ದಿನ ಮಾಡಿ ಬಿಡುವುದಲ್ಲ, ಇದು ನಿರಂತರವಾಗಿ ಮಾಡಬೇಕು. ನಿರಂತರವಾಗಿ ಮಾಡುತ್ತಾ ಹೋದ್ರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ, ಲಕ್ವ ಹೊಡೆಯುವುದು, ನರಗಳ ದೌರ್ಬಲ್ಯ, ನಿಶಕ್ತಿ, ಆಲಸ್ಯತನದ ಲಕ್ಷಣಗಳು ಗೋಚರಿಸುತ್ತೆ. ಆದ್ದರಿಂದ ನಾವು ಪ್ರತಿದಿನ ಬೆಳಿಗ್ಗೆ ಯೋಗಾಸನ ಮಾಡಬೇಕು. ಯೋಗಾಸನ ಮಾಡುವುದರಿಂದ ದೇಹ ಆರೋಗ್ಯಕರವಾಗಿರುತ್ತೆ. ಆಗ ನಾವು ಉತ್ಸಾಹದಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲು ಆಸಕ್ತಿ ಬರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಪ್ರತಿದಿನ ತಮ್ಮ ತಮ್ಮ ಮನೆಗಳಲ್ಲಿ ಯೋಗಾಸನ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಅಂತ ಹೇಳಿದ್ರು. ಅತಿಥಿಗಳಾಗಿ ಆಗಮಿಸಿದ ಜಿಕೆಎಂ ಅಯ್ಯಮ್ಮ ಚೂರಿ ಅವರು ಮಾತನಾಡಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೆ ಯೋಗಾಸನ ಮಾಡಬೇಕು. ಬೀಡಿ, ಸಿಗರೇಟ್, ತಂಬಾಕು, ಗುಟ್ಕಾ, ಮದ್ಯ ವ್ಯಾಸನದಂತಹ ದುಶ್ಚಟಗಳು ಬಿಡಬೇಕು. ಎಲ್ಲರೂ ಆರೋಗ್ಯದಿಂದ ಇರಬೇಕು, ಆರೋಗ್ಯದಿಂದ ಬಾಳ್ಬೇಕು ಎಂದಿದ್ದಾರೆ. ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಆದ ಅಂಬರೀಶ್ ಧಣಿ ಕೆಂಭಾವಿ ಮಾತನಾಡಿ, ನಮ್ಮ ಹಳ್ಳಿಗಳಲ್ಲಿ ಜನ ಸಾಯಂಕಾಲ ಆದ್ರೆ ಸಾಕು 90 ಕುಡಿದು ಮಲಗುತ್ತಾರೆ. ಆದ್ರೆ ಅವರಿಗೆ ಹೆಂಡ್ರು ಮಕ್ಕಳ ಚಿಂತೆ ಇಲ್ಲ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕೆನ್ನುವ ಚಿಂತೆಯೂ ಇಲ್ಲ, ದೇಶ ಮಾರಾಟವಾಗ್ತಾ ಇದೆ ಅನ್ನೋ ಪರಿಜ್ಞಾನವಿಲ್ಲ, ಆರೋಗ್ಯದ ಚಿಂತೆ ಅಂತೂ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಮುಂದಿನ ದಿನದಲ್ಲಿ ದಿನಾಲು ಯೋಗಾಸನ ಮಾಡಿ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳೋಣ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮರೆಪ್ಪ ಶಂಕರ್ ಬಂಡಿ, ಭಾಗಣ್ಣ ತಳಗೇರಿ, ಮರೆಪ್ಪ ಕೋಟೆಕಲ್, ಸಾಹಿಬ್ ಗೌಡ ಅಲ್ಲಿಪುರ್, ಕರಣ್ ನಂದಪ್ಪ ಬೈರಿ, ಅರವಿಂದ್ ಭೈರಪುರ್, ಮಾಳಪ್ಪ ಪೂಜಾರಿ, ಮಹಿಬೂಬ್ ಬಿ ಹುಲಕಲ್, ಬಸಮ್ಮ ನೈಕಲ್, ಬಂಗಾರಮ್ಮ, ಸುಮಂಗಲ ದಾಸರ್, ತಿಮ್ಮವ್ವ, ಶಿರಣಮ್ಮ, ಲಕ್ಷ್ಮೀ ಬಂಗಾರಿ, ಮಲ್ಲಮ್ಮ ಅಂಬಿಗೇರ್, ಸಲೀಮಾ ಮುಲ್ಲಾ, ಸಾಬುವ ಗಡ್ಡ ಸುಗುರು ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.